ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಬಸವ ಸಂಸ್ಕೃತಿ ಅಭಿಯಾನ ಪೂರ್ವಭಾವಿ ಸಭೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ದಿನಾಂಕ ಸೆಪ್ಟೆಂಬರ್ 1, 2025 ರಂದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಂಚರಿಸುವ ಬಸವ ರಥ ಪ್ರಥಮವಾಗಿ ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗುವುದು. ಆ ನಿಮಿತ್ತ ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಗಳು ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ಶ್ರೀ ಮ.ನಿ.ಪ್ರ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ, ಶ್ರೀ ಪ್ರಭು ಚೆನ್ನಬಸವ ಸ್ವಾಮಿಗಳು ಮೋಟಗಿ ಮಠ ಅಥಣಿ ಮುಂತಾದವರು ಭಾಗವಹಿಸಿದ್ದರು. ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಬಸವ ಸಂಸ್ಕೃತಿ ಅಭಿಯಾನ ಕುರಿತು ಮಾತನಾಡಿದರು. ಬಸವ ಸಂಸ್ಕೃತಿ ರಥಯಾತ್ರೆಯು ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗುವುದು. ಕಾರ್ಯಕ್ರಮದಲ್ಲಿ ನಾಡಿನ ನೂರಾರು ಹೊರಗುರು ಚಿರಮೂರ್ತಿಗಳು, ನೂರಾರು ಮಠಾಧೀಶರು ಭಾಗವಹಿಸುವರು. ಅಂದು ಮುಂಜಾನೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯುವುದು. ರಥಯಾತ್ರೆಯು ಸಾಯಂಕಾಲ 4 ಗಂಟೆಗೆ ಬಸವ ಸ್ಮಾರಕದಿಂದ ಪ್ರಾರಂಭವಾಗಿ ಪಟ್ಟಣದ ಎಲ್ಲಾ ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸುವುದು. ಸಭೆಯಲ್ಲಿ ಬಸವ ಸಮಿತಿ ಪದಾಧಿಕಾರಿಗಳು ಶ್ರೀ ಬಸವರಾಜ್ ಹಾರಿವಾಳ್, ಹಿರಿಯರಾದ ಶ್ರೀ ಎಫ್.ಟಿ. ಮೇಟಿ, ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಶ್ರೀ ರಾಠೋಡ್ ಹಾಗೂ ಶ್ರೀ ಎಂ.ಜಿ. ಆದಿಗೊಂಡ ಚಂದ್ರಶೇಖರ್ ಪಾಟೀಲ್ ಮುಂತಾದ ಗಣ್ಯಮಾನ್ಯರು ಹಾಗೂ ನೂರಾರು ಜನ ಭಕ್ತರು ಉಪಸ್ಥಿತರಿದ್ದರು. ಸದಾಶಿವ ಅವರು ಇಲ್ಲೇ ಬಂದು ಅವರು ಜೀವನವನ್ನು ತ್ಯಾಗ ಮಾಡಿ ಇಂಥ ಅನೇಕ ನಿದರ್ಶನಗಳು ನಮ್ಮ ಎದುರಿಗಿದ್ದಾರೆ. ತದನಂತರ ಜಾಮದಾರ್ ಅವರು ಬಂದು ಮಾಡಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಹಿಂದಿದ್ದವರು ಮಾಡಿದ್ದಾರೆ, ಮುಂದೆ ಬರೋರು ಮಾಡ್ತಾರೆ. ಇಂಥ ಎಲ್ಲ ನಿದರ್ಶನಗಳು ಇವತ್ತು ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಇವತ್ತು ನಾನು ಇಷ್ಟೇ ಬಸವನ ಬಾಗೇವಾಡಿ ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ವತಿಯಿಂದ ಮೋಟಗಿ ಮಠದ ಅಜ್ಜ ಅವರಿಗೆ ಈ ಜವಾಬ್ದಾರಿಯನ್ನು ಸೆಪ್ಟೆಂಬರ್ 1ಕ್ಕೆ ನಾವು ನಿರ್ವಹಿಸ್ಕೊಡ್ತೀವಿ ಅಂತಕ್ಕಂಥ ಭಾಷೆ ಕೊಟ್ಟಿದ್ದೀನಿ. ಇದು ನನ್ನ ಕೆಲಸದ ಜೊತೆ ನಿಮ್ಮ ಕೆಲಸ ಕೂಡ ಹೌದು. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ, ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲ ಗಣ್ಯರ ಜವಾಬ್ದಾರಿ. ಇದನ್ನು ಸಂಪೂರ್ಣ ನಿರ್ವಹಣೆ ಮಾಡೋಣ. ಜೊತೆಗೆ ಒಂದು ಈ ವೇದಿಕೆ ಮುಖಾಂತರ ಮೋಟಗಿ ಮಠದ ಅಜ್ಜ ಅವರು ಬಹಳ ಸೂಕ್ತವಾದಂಥ ಒಂದು ಮಾತನ್ನು ಹೇಳಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ನಾವು ಮಾಡ್ತಾ ಬರ್ತಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಿರಂತರವಾಗಿದೆ. ಸುದಯದಿಂದ ಇಲ್ಲಿ ಪ್ರವಚನವನ್ನು ನೀಡಲಿಕ್ಕೆ ಬರ್ತಕ್ಕಂಥ ಪರಮಪೂಜ್ಯರು ಕೂಡ ಜಗತ್ತಿಗೆ ಯಾವುದು ಪ್ರಸ್ತುತ ಅದನ್ನೇ ಪ್ರವಚನ ಮಾಡಿದ್ದಾರೆ ಸಂಕಲ್ಪವನ್ನು ಮಾಡಿ ಪ್ರಾರಂಭದಲ್ಲಿ ಇದಕ್ಕೆ ಶಕ್ತಿ ತುಂಬಿ ಬೀಳ್ಕೊಡ್ತಕ್ಕಂಥ ಜವಾಬ್ದಾರಿ ಬಸವನ ಬಾಗೇವಾಡಿ ಮೇಲಿದೆ ಅಂತೇಳಿ ನಾನು ಅದನ್ನ ನಾಲ್ಕೂರು ಮಠದ ಹಿರಿಯರು ಪರಮಪೂಜ್ಯರು ಹೇಳಿದಾಗೆ ನಮ್ಮಲ್ಲಿ ಸುದಯದಿಂದ ಜಾತ್ಯತೀತವಾಗಿ ಜೀವನವನ್ನು ಸಾಗಿಸ್ತಕ್ಕಂಥ ಜನಾಂಗ ಬಸವನ ಬಾಗೇವಾಡಿಯಲ್ಲಿ ಯಾವುದೇ ಪರಮಪೂಜ್ಯರು ಈ ಭೂಮಿಗೆ ಬಂದರೆ ಅವರನ್ನು ಯಾವುದೇ ಭೇದ ಭಾವ ಇಲ್ಲದೆ ಅವರ ಮನಸ್ಸೋ ಇಚ್ಛಾ ನಡೀತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ಬಸವನ ಬಾಗೇವಾಡಿ ಅಂತೇಳಿ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂತಂದ್ರೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮೊದಲಿಗೆ ಇಲ್ಲಿ ತಯಾರಿ ಬರ್ತಾರ ಅನ್ನೋದು ನಮಗೆ ಅವಾಗ ಅನಿಸಿದ್ದಿಲ್ಲ. ಆದ್ರೆ ಇಲ್ಲಿ ಎಲ್ಲ ಪ್ರವಚನ ಏನು ಸೇವಾ ಸಮಿತಿಯವರು ಈ ಸಲ ನಮ್ಮ ಪ್ರಭು ಚೆನ್ನಬಸವ ಮಹಾಸ್ವಾಮೀಜಿ ಅವರನ್ನ ಇಲ್ಲಿ ಪ್ರವಚನಕ್ಕೆ ಆಯ್ಕೆ ಮಾಡಿದ್ದು ಬಹುಶಃ ವಿಶ್ವಗುರು ಬಸವ ತಂದೆನೇ ಅವರನ್ನ ಇಲ್ಲಿ ಕಳಿಸಿದ ಅಂತ ಹೇಳಿ ನಾನು ಭಾವನೆ. ಇವೆಲ್ಲ ಅಂದ್ರೆ ನಾವು ಹೇಳ್ತೀವಲ್ಲ ಪವಾಡಗಳು ಅಂತೇಳಿ ಆಕಸ್ಮಿಕ
ಆದರೂ ಕೂಡ ಎಷ್ಟು 4 ವರ್ಷದಿಂದ ಅವರ ಅಧ್ಯಕ್ಷರ ಸಂಘಟನಾ ಕಾರ್ಯದರ್ಶಿಗಳಿದ್ರು ಕೂಡ ಈ ವರ್ಷ ಇಲ್ಲಿ ಪ್ರವಚನಕ್ಕೆ ಬಂದಾರ. 4 ವರ್ಷ ನೀವು ಪ್ರವಚನ ಮುಚ್ಚಾಕಕ್ಕೆ ಎಷ್ಟು ವರ್ಷ ಆಯಿತು? ಪ್ರತಿ ವರ್ಷ ಒಬ್ಬೊಬ್ಬರು ಬರ್ತಾರ. ಆದರೆ ಇದೇ ವರ್ಷ ಅವರು ಇಲ್ಲಿ ಬಂದದ್ದು ಅದು ವಿಶ್ವಗುರು ಬಸವ ತಂದೆಯ ಒಂದು ಪವಾಡನೇ ಅಂತೇಳಿ ನಾನು ಭಾವಿಸ್ತೇನೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸನ್ಮಾನ್ಯ ಸಚಿವರು ನಾವು ಯಾವುದೇ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದೇವೆ. ಅದುವೇ ಬಸವ ಸಂಸ್ಕೃತಿ ಅಭಿಯಾನ. ಸೆಪ್ಟೆಂಬರ್ 1ನೇ ತಾರೀಕು ಪ್ರಾರಂಭಗೊಳ್ಳುವಂತಹ ಆ ಕಾರ್ಯಕ್ರಮಕ್ಕೆ ನಾವು ಈಗಲಿಂದಲೇ ನಮ್ಮ ತಯಾರಿಗಳನ್ನು ಮಾಡಬೇಕು. ಸಚಿವರ ಆದೇಶದಂತೆ ಅವರೆಲ್ಲ ರೀತಿಯಿಂದಲೂ ಕೂಡ ಸಹಾಯ ಸಹಕಾರ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು, ಭರವಸೆ ಮಾತುಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದರ ಜವಾಬ್ದಾರಿಗಳನ್ನು ಕೂಡ ತಾವು ತೆಗೆದುಕೊಂಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಬಸವ ಪರವಾಗಿರ್ತಕ್ಕ ಸಂಘಟನೆಗಳು ಮತ್ತು ಸಾಹಿತ್ಯ ಪರವಾಗಿರ್ತಕ್ಕ ಸಂಘಟನೆಗಳು ಹಾಗೂ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಬಸವನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಅದರಲ್ಲಿ ಭಾಗಿಯಾಗಬೇಕು. ಜೊತೆಗೆ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು. ಎಲ್ಲ ಅಕ್ಕನಗಳು, ತಾಯಿಯಂದಿರು ಮತ್ತು ಎಲ್ಲ ಮಹಿಳಾ ಬಳಗ ಅದರಲ್ಲೂ ಕೂಡ ಭಾಗಿಯಾಗಬೇಕು. ಒಟ್ಟಾರೆಯಾಗಿ ಬಸವನ ಬಾಗೇವಾಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ 1ನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ಬಸವನ ಬಾಗೇವಾಡಿ ಕೇವಲ ವಿಶ್ವಗುರು ಬಸವಣ್ಣವರನ್ನು ತಂದುಕೊಟ್ಟಿದ್ದೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣನೆಲ್ಲ ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಗತಿ ಅಂತಂದ್ರೆ ಬಸವನ ನಮ್ಮ ಜನ್ಮಸ್ಥಳದಲ್ಲಿ ಇರುವ ನಾವೆಲ್ಲರೂ ಕೂಡ ನಾವೇ ಧನ್ಯವಂತರು, ಪುಣ್ಯವಂತರು. ಆ ಕಾರ್ಯಕ್ರಮವನ್ನು, ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಈ ಸಂದೇಶ ಎಲ್ಲ ವಿಶ್ವಕ್ಕೆ ತಲುಪುವಂತಹ ಕಾರ್ಯ ಆಗ್ತದೆ. ಆ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ